ಇನ್ನು ವಿವಾದಿತ ಕೆರಗೋಡುಗೆ ಬಂದಂತಹ ಚಲುವರಾಯಸ್ವಾಮಿಗೆ ಘೇರಾವ್ ಹಾಕಲಾಗಿದೆ. ಚಲುವರಾಯಸ್ವಾಮಿ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಘೋಷಣೆಯನ್ನ ಕೂಗಿದ್ರು. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರವನ್ನ ಕೂಗಿದ್ದಾರೆ. ವಿವಾದಿತ ಕೆರಗೋಡಿಗೆ ಚಲುವರಾಯಸ್ವಾಮಿಯವರು ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ಘೇರಾವ್ ಹಾಕ್ತಾರೆ, ಘೋಷಣೆಗಳನ್ನ ಕೂಗ್ತಾರೆ. ಕೆರಗೋಡು ರಸ್ತೆಯಿಂದ ನಾಗಮಂಗಲಕ್ಕೆ ಹೋಗ್ತಾ ಇದ್ದಂತಹ ಸಚಿವರು ರಸ್ತೆ ಮಧ್ಯೆ ಅವರ ಕಾರನ್ನ ಕಂಡು ಗ್ರಾಮಸ್ಥರು ಧಿಕ್ಕಾರವನ್ನ ಕೂಗ್ತಾರೆ. ಧಿಕ್ಕಾರದ ಘೋಷಣೆ ಕೇಳಿ ಕಾರು ನಿಲ್ಲಿಸದೆ ಹೋದ್ರು ಸಚಿವರು. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ವಿವಾದಿತ ಕೆರಗೋಡಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಏನೆಲ್ಲ ಘಟನೆ ಆಯ್ತೋ ಆ ಬಗ್ಗೆ ಕುಪಿತಗೊಂಡಿದ್ದಾರೆ ಗ್ರಾಮಸ್ಥರು. ಅದನ್ನ ಚಲುವರಾಯಸ್ವಾಮಿಯವರು ಬರ್ತಾ ಇದ್ದ ಹಾಗೇನೆ ವ್ಯಕ್ತಪಡಿಸ್ತಾರೆ. ಚಲುವರಾಯಸ್ವಾಮಿ ರೋಡ್ ಮರ್ತ್ಬಿಟ್ಟವ್ರೆ, ಇವಾಗ ಬಂದಿರೋದು ಈಗ ಈ ರೋಡ್ ಜ್ಞಾಪಕ ಬಂದಿದೆ. ಮತ್ತೆ ಅವ್ರಿಗೆ ರೋಡ್ ಜ್ಞಾಪಕ ಇಲ್ವಾ? ಈಗ ಬಂದ ಇವತ್ತು ಈ ಮಾರ್ಗ, ಈ ರೋಡ್ ಇವತ್ತು ಸಿಕ್ಕಿದೆ. ಇವತ್ತು 8-10 ದಿನದಿಂದ ಈ ರೋಡು ಇರ್ಲಿಲ್ಲ, ಇವತ್ತಾಗಿದ್ದೆ ಅವ್ರಿಗೆ. ಯಾಕೆ ಎಲ್ಲ ಬೇಳೆ ಬೆಲ್ಲನ್ ಬೇಯಿಸಾದ್ಮೇಲೆ ಜನಗಳ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಬಹಳ ದೊಡ್ಡಿರುವಂತದ್ದು. ಇದೇ ಉಸ್ತುವಾರಿ ಸಚಿವರು ನಮ್ಮ ಗಣಿಗಾರವಿ MLA ಕುಮಾರ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.